ಸಾರಿ ಅಂದ್ರೆ ಸಾರಿ ಸರ್ಕೊಂಡು ಅಜ್ಜಿ ನಡುಗಷ್ಟೇ ನಿಂತು ಏನ್ ಮಾಡ್ತಿದ್ದೀರಾ? ಅಜ್ಜಿ, ನಾವು ಹುಟ್ಟು ಕನ್ನಡ ಹೋರಾಟಗಾರರು, ಕನ್ನಡ ಉಳಿಸೋ ಕೆಲಸ ಮಾಡ್ತೀವಿ. ಏನು ನೀವು ಕನ್ನಡ ಉಳಿಸ್ತೀರಾ? ಕನ್ನಡ ಈ ಭೂಮಿಗೆ ಬರೋ ಮುಂಚೆನೂ ಇತ್ತು, ಮುಂದೆನೂ ಇರುತ್ತೆ. ನೀವೇ ಉಳಿಸ್ಬೇಕಾಗಿಲ್ಲ. ಹೌದು, ಕನ್ನಡ ಉಳಿಸೋಕೆ ಏನ್ ಮಾಡ್ತಿದ್ದೀರಾ? ಚಂದ ಎತ್ತೀವಿ, ಕನ್ನಡ ಉಳಿಸ್ತೀವಿ. ಏನು ಚಂದವಾಗಿರೋ ಕನ್ನಡ ಉಳಿಸೋಕೆ ಚಂದ ಎತ್ತುತ್ತಿದ್ದೀರಾ? ಕನ್ನಡ ಉಳಿಸಕ್ಕೆ ಅದು ಕೈಲಾಗದೆ ಇರೋ ಕೂಸಲ್ಲ. ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ನುಡಿ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಸ್ನೇಹ, ಕನ್ನಡ ಅಂದ್ರೆ ಜೀವನ. ನಾವು ಕನ್ನಡ ಅಜ್ಜಿ 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 ನೀವು ನಮ್ಮ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದ್ಬಿಡಿ. ಭಾಷಣ ಹೆಂಗಿರು ಸಕ್ಕತ್ತಾಗಿ ಮಾಡ್ತೀರಾ, ನಮ್ಮ ಜನರಿಗೆ ಇದನ್ನೆಲ್ಲ ತಿಳಿಸ್ಕೊಡಿ. ಅಯ್ಯೋ, ಅದೆಲ್ಲ ಬಿಡಿ, ಈಗ ದೇಣಿಗೆ ಮಾತ್ರ ಕೊಡಿ. ಹೌದಾ, ಕೊಡೋಣ ಕೊಡೋಣ. ಚಂದ ಐತಿ. ಏನ್ ಮಾಡ್ತೀರಪ್ಪ? ಧ್ವಜಾರೋಹಣ ಮಾಡ್ತೀವಿ, ಸೆಟ್ ಹಾಕ್ತೀವಿ, ಊರಿಗೆ ಕೇಳೋರಿಗೆ ಕನ್ನಡ ಹಾಕ್ತೀವಿ, ಆರ್ಕೆಸ್ಟ್ರಾನು ಮಾಡಿಸ್ತೀವಿ. ಏನ್ ಬೇಕಜ್ಜಿ? ಇವನ್ನೆಲ್ಲ ಎಷ್ಟು ದಿನ ಮಾಡ್ತೀರಾ? ಒಂದಿನ ಮಾಡ್ತೀವಿ. ಅಯ್ಯೋ, ಗೊತ್ತಿರುವ ಅಜ್ಜಿ, ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ಓ, ಇವನ್ನೆಲ್ಲ ಒಂದಿನ ಮಾಡ್ಬಿಟ್ರೆ ಕನ್ನಡ ಉಳಿದು ಬಿಡುತ್ತಾ? ಅದು ಉಳಿಬಹುದೇನೋ. ಕನ್ನಡ ಉಳಿಸಕ್ಕೆ ಚಂದ ಎತ್ತಬೇಕಾಗಿಲ್ಲ, ಚಂದ ಕೊಡ್ಬೇಕು ಆಗಿಲ್ಲ. ಅಂದವಾಗಿರೋ ಕನ್ನಡ ಭಾಷೆನ ಚಂದವಾಗಿ ಮಾತಾಡಿದ್ರೆ ಸಾಕು. ಕನ್ನಡನ ಕಡಿಮೆ ಬಳಸಿ ಜಾಸ್ತಿ ಉಳಿಸೋದನ್ನ ಬಿಟ್ಟು ಜಾಸ್ತಿ ಬಳಸಿ, ಆಗ ಕನ್ನಡ ನಮ್ಮನ್ನು ಉಳಿಸುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತು. ಇನ್ಮೇಲಿಂದ ನಾವು ನವೆಂಬರ್ ಮಾತ್ರ ಕನ್ನಡ ಅಭಿಮಾನ ತೋರಿಸೋದು ಬಿಟ್ಟು ಕನ್ನಡನ ಬಳಸಿ ಕನ್ನಡನ ಬೆಳೆಸ್ತೀವಿ. ಒಳ್ಳೆಯದಾಗಿ ಮಾತ್ರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡ ಗೆಳಗೆ, ಸಿರಿಗನ್ನಡ ಮಾಳ್ಗೆ.